ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಮಹಾಶಿವರಾತ್ರಿ ಸಂದರ್ಭದಲ್ಲಿ ಆಳಂದಲ್ಲಿರುವ ರಾಘವ ಚೈತನ್ಯ ಶಿವಲಿಂಗದ ಪೂಜೆ ಸಂದರ್ಭದಲ್ಲಾದ ಗಲಭೆಗಳ ಕಿಡಿಗೇಡಿಗಳ ವಿರುದ್ಧ ದಾಖಲಾದ ಪ್ರಕರಣಗಳನ್ನು ಕೈಬಿಟ್ಟ ರಾಜ್ಯ ಕಾಂಗ್ರೆಸ್ ಸರ್ಕಾರ ಓಲೈಕೆ ರಾಜಕಾರಣ ಮಾಡುತ್ತಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯ್ದರು. ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿರುವ ಐವನ್ ಶಾಹಿ ರಸ್ತೆಯಲ್ಲಿ ಬೃಹತ್ ಪ್ರತಿಭಟನಾ ಸಮಾವೇಶ ನಡೆಸಿ ಸರ್ಕಾರದ ಕ್ರಮವನ್ನು ಖಂಡಿಸಿ ಆಕ್ರೋಶ ವ್ಯಕ್ತಪಡಿಸಿ ಪ್ರಕರಣದ ಸಂದರ್ಭದಲ್ಲಿ ಅಂದಿನ ಸಂಸದ ಭಗವಂತ ಖೂಬಾ ಮತ್ತು ಆಂದೋಲ ಸ್ವಾಮಿ ಸೇರಿದಂತೆ ಜಿಲ್ಲಾಧಿಕಾರಿಗಳ ಕಾರಿನ ಮೇಲೂ ಕಲ್ಲು ತೂರಾಟ ಮಾಡಿದವರ ವಿರುದ್ಧ ಪ್ರಕರಣವನ್ನ ಸ್ಪೀಕರ್ ಆಗಿದ್ದ ಯುಟಿ ಖಾದರ್ ಅವರ ಶಿಫಾರಸ್ಸಿನಂತೆ ವಾಪಸ್ ಪಡೆದಿರುವುದು ನೋಡಿದ್ರೆ ಕಾಂಗ್ರೆಸ್ ತನ್ನ ಓಲೈಕೆ ರಾಜಕಾರಣ ಮಾಡುತ್ತಿದೆ ಎಂದು ಬಿಜೆಪಿ ನಾಯಕರು ವಾಗ್ದಾಳಿ ನಡೆಸಿದರು. ಕಳೆದ ದಿನಗಳ ಹಿಂದೆ ಈ ಒಂದು ಲಜ್ಜೆಗೆಟ್ಟ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ ಏನು ಆಳಂದದ ರಾಘವ ಚೈತನ್ಯ ಶಿವಲಿಂಗ ದೇವಾಲಯದ ಮೇಲೆ ದೌರ್ಜನ್ಯ ಎಸಗಿದಂತ ಹಿಂದೂ ವಿರೋಧಿ ಕೃತ್ಯವನ್ನು ಎಸಗಿದಂತ ದೇಶದ್ರೋಹಿಗಳ ವಿರುದ್ಧ ಈ ಕಾಂಗ್ರೆಸ್ ಸರ್ಕಾರ ತನ್ನ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಕೇಸಸ್ ಅನ್ನು ಹಿಂಪಡೆಯುವಂತಹ ದುಸ್ಸಾಹಸಕ್ಕೆ ಕೈ ಹಾಕಿದೆ. ಇಂಥ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತೊಂದು ಸಾಂಕೇತಿಕವಾಗಿರ್ತಕ್ಕಂಥ ಪ್ರತಿಭಟನೆಯನ್ನ ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಜಿಲ್ಲಾಧ್ಯಕ್ಷರುಗಳ ಆದಿಯಾಗಿ ಶಾಸಕರು, ಮಾಜಿ ಶಾಸಕರು, ಸಂಸದರು, ಮಾಜಿ ಸಂಸದರು, ವಿಧಾನ ಪರಿಷತ್ತಿನ ಸದಸ್ಯರು, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಮುಖಂಡರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಶ್ರದ್ಧೆಯ ತಾಯಂದಿರೇ, ಹಿಂದೂ ಕಾರ್ಯಕರ್ತರೇ, ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ, ಧರ್ಮೋ ರಕ್ಷತಿ ರಕ್ಷಿತಃ. ಯಾರು ಧರ್ಮವನ್ನ ರಕ್ಷಣೆ ಮಾಡ್ತಾರೋ, ಯಾರು ಧರ್ಮದ ಹಾದಿಯಲ್ಲೇ ನಡೀತಾರೋ ಅವರಿಗೆ ಧರ್ಮ ರಕ್ಷಣೆ ಮಾಡ್ತದೆ ಅನ್ನೋದನ್ನು ನಾವು ಕೇಳಿದ್ದೇವೆ. ಆದ್ರೆ ಬಂಧುಗಳೇ, ಕರ್ನಾಟಕ ರಾಜ್ಯದಲ್ಲಿ ಈ ಲಜ್ಜೆಗೆಟ್ಟ ಕಾಂಗ್ರೆಸ್ ಸರ್ಕಾರ ಏನಿದೆ, ಹಿಂದೂಗಳಿಗೆ ಅಪಮಾನ ಮಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಏನಿದೆ, ಅಧರ್ಮದ ಹಾದಿಯಲ್ಲಿ ನಡೀತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ಅಧಪತನ ಪ್ರಾರಂಭ ಆಗಿದೆ. ಅಧರ್ಮದ ಹಾದಿಯಲ್ಲಿ ನಡೀತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರವನ್ನ ಬುಡ ಸಮೇತ ಕಿತ್ತಾಕ್ತಕ್ಕಂಥ ಶಕ್ತಿ ಈ ರಾಜ್ಯದಲ್ಲಿರ್ತಕ್ಕಂಥ ಹಿಂದೂಗಳಿಗಿದೆ ಅನ್ನೋದನ್ನ ತೋರಿಸ್ತಕ್ಕಂಥ ನಿಟ್ಟಿನಲ್ಲಿ ಹೋರಾಟವನ್ನು ನಾವು ಪ್ರಾರಂಭ ಮಾಡಿದ್ದೇವೆ ಗುಲ್ಬರ್ಗದಲ್ಲಿ. ಕಳೆದ ಕೆಲವು ವರ್ಷಗಳಿಂದ, ಕಳೆದ 3 ವರ್ಷಗಳಿಂದ ಕಾಂಗ್ರೆಸ್ ಸರ್ಕಾರ ಅವರ ಆಡಳಿತ ವೈಖರಿಯನ್ನ ತಾವು ನೋಡ್ತಾ ಇದ್ರೆ, ಇವರ ಆಡಳಿತ ವೈಖರಿಯನ್ನು ನೀವು ನೋಡ್ತಾ ಇದ್ರೆ, ಈ ಕಾಂಗ್ರೆಸ್ ಲಜ್ಜೆಗೆಟ್ಟ ಕಾಂಗ್ರೆಸ್ನವರಿಗೆ ಕರ್ನಾಟಕ ರಾಜ್ಯದಲ್ಲಿ ಹಿಂದೂಗಳವ್ರಿಗೆ ಓಟೇ ಕೊಟ್ಟಿಲ್ಲ. ಹಿಂದೂಗಳ ಮತ ಇಲ್ದೇನೆ ಕೇವಲ ಅಲ್ಪಸಂಖ್ಯಾತರ ಮತವನ್ನ ಪಡೆದುಕೊಂಡು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದ್ದೇವೆ. ಆ ಭ್ರಮೆನಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇದ್ದಂತೆ ಕಾಣ್ತಾ ಇದೆ. ನಾನು ವೇದಿಕೆ ಮೂಲಕ ಇವತ್ತು ಈ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡೋದಕ್ಕೆ ಇಚ್ಛೆ ಪಡ್ತೇನೆ. ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು, ಮುಖಂಡರುಗಳು, ಹಿಂದೂ ಕಾರ್ಯಕರ್ತರು ಕೇವಲ ಒಂದು ಪೊಲಿಟಿಕಲ್ ಗಿಮಿಕ್ ಅನ್ನು ಮಾಡೋದಕ್ಕೋಸ್ಕರ ಇವತ್ತು ಹೋರಾಟಕ್ಕೆ ಚಾಲನೆ ನೀಡ್ತಾ ಇಲ್ಲ.
ನಾವಿತ್ತು ವೇದಿಕೆ ಇರ್ತಕ್ಕಂಥ ಎಲ್ಲ ಮುಖಂಡರು, ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರುಗಳು ಸಂಕಲ್ಪನ ಮಾಡಿದ್ದೇವೆ. ಎಲ್ಲಿಯವರೆಗೆ ಈ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನ ಬುಡ ಸಮೇತ ಕಿತ್ತಾಕುವಂತ ಕೆಲಸ ಆಗೋದಿಲ್ವೋ ಅಲ್ಲಿಯವರೆಗೂ ಕೂಡ ಮನೆಯಲ್ಲಿ ಕೂರ್ತಕ್ಕಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಅಲ್ಲಿಯವರೆಗೂ ಕೂಡ ಮನೆಯಲ್ಲಿ ಕೂರ್ತಕ್ಕಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಯಾವತ್ತೇ ರಾಜ್ಯದಲ್ಲಿ ಚುನಾವಣೆ ನಡೀಲಿ, ಇವತ್ತು ಯಾರೇ ಮುಖ್ಯಮಂತ್ರಿಗಳಾಗಿ ಬದಲಾವಣೆ ಆಗಲಿ, ಇವತ್ತು DK ಶಿವಕುಮಾರ್ ಅಲ್ಲ, ಯಾರೇ ಇವತ್ತು ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಆದ್ರೂ ಕೂಡ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರದ ಹಣೆ ಬರವನ್ನ. ನಂತರ ಮಾಜಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಮಾತನಾಡಿದರು. ಒಂದು ಐತಿಹಾಸಿಕ ಕಾರ್ಯಕ್ರಮ ಆಯ್ತು, ಅವತ್ತಿಂದ ಗಂಟೆ ಶುರು ಆಯ್ತು, ಕಾಂಗ್ರೆಸ್ ಕೌಂಟ್ ಡೌನ್ ಶುರು ಆಗ್ಯದ. ನಾವು ಎಲ್ಲರಿಗೂ ಆಶ್ವಾಸನೆ ಕೊಡ್ತೀವಿ. ಇವತ್ತು ಹೇಳ್ತಾರ ಅವರು, ಇವತ್ತು ವಾಡಿಯಲ್ಲಿ ಕೂಡ ಅನೇಕ ಇವತ್ತು 10,000 ಜನರಿಗೆ ಅಲ್ಲಿ ನಿಂದಿರಿಸಿ ನಮ್ಮ ರಾಮನವಮಿ ದಿವಸ ನಮ್ಮ ಮೆರವಣಿಗೆಯನ್ನು ಬ್ಲಾಕ್ ಮಾಡಿದರು. ಇವತ್ತು ನಾವು ಸ್ವಲ್ಪ ಡೈವರ್ಷನ್ ಬೇಡ. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು. ಈಗ ಅವ್ರು ಇಲ್ಲಿ ಯಾರ ಕಲಬುರ್ಗಿ ಅವರಿಗೆ ಅವ್ರ ಹರ ಈಗ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡ್ತಾರ. ಇಲ್ಲಿ ರಾಜು ಗೌಡ್ರೆ KDP ಮೀಟಿಂಗ್ ಆಗಿಲ್ಲ, 3 ವರ್ಷ ಆಯ್ತು. ಕೇವಲ ಒಂದು ಮೀಟಿಂಗ್, ಅರ್ಧ ಮೀಟಿಂಗ್, ಹಾಫ್ ಮೀಟಿಂಗ್. ಅದನ್ನು ಯಾವತ್ತು ಮಾಡೋದಂದ್ರೆ ನಾ ಪಾರ್ಲಿಮೆಂಟ್ MP ಇದ್ದ ಶುಕ್ರವಾರ ದಿವಸ ನಾನು ಬರಬಾರ್ದಂತ ಹೇಳಿ ಶುಕ್ರವಾರ ದಿವಸ ಅರ್ಧ ಮೀಟಿಂಗ್ ಮಾಡಿ ಹೋದ. ಈಗ ಪತಾ ಇಲ್ಲ. ಈಗ ನನಗೆ ಹೇಳ್ತಿದ್ರು ಜಾಧವ್ ಕಾಣಲಾಗ್ಯಾನ, ಜಾಧವ್ ಎಲ್ಲಿ ಹೋಗ್ಯಾನ ಅಂತ ಹೇಳಿ. ನಾವು 24 ತಾಸು 24x7 ಕೊರೋನಾದ ಕೆಲಸ ಮಾಡಿದ್ದು ಎಲ್ಲರಿಗೂ ಗೊತ್ತದ. ಈಗ ಎಲ್ಲಿ MP ಎಲ್ಲಿ ಹೋದ್ರು? MP ಅವ್ರು ಎಲ್ಲಿ ಹೋದ್ರು? ಈಗ ದಿಶಾ ಮೀಟಿಂಗ್ ಯಾಕೆ ಮಾಡಲ್ಲ? ಅಭಿವೃದ್ಧಿ ಬಗ್ಗೆ ಯಾಕೆ ವಿಚಾರ ಮಾಡಲ್ಲ? ಇವತ್ತು ಪ್ರತಿ ಹಳ್ಳಿ ಪ್ರತಿ ಊರಾಗ ಬಹಳಷ್ಟು ಸಮಸ್ಯೆ ಅವ. ನಾನು ಜಾಸ್ತಿ ಮಾತಾಡಲ್ಲ. ನಾವು ಒಂದಾಗಿ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಕಿತ್ತು ಹಾಕಿ ನಮ್ಮ ಸರ್ಕಾರ ಬರಬೇಕು, ಎಲ್ಲ ನ್ಯಾಯ ಕೊಡೋ ಸರ್ಕಾರ ಬರಬೇಕು. ನಾವೆಲ್ಲರೂ ಹೋರಾಟ ಮಾಡಬೇಕು. ಈ ಸಂದರ್ಭದಲ್ಲಿ ಪಕ್ಷದ ಶಾಸಕರು, ಮಾಜಿ ಶಾಸಕರು ಸೇರಿದಂತೆ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು. ಕಲ್ಯಾಣ ಕರ್ನಾಟಕ ಭಾಗದ ಪ್ರತಿಷ್ಠಿತ ಸಂಯುಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ. ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ಪ್ಲಾಸ್ಟಿಕ್ ಸರ್ಜನ್ ಅಮರೇಶ್ ಬಿ ಬಿರಾದರ್, ಹಿರಿಯ ಜನರಲ್ ಸರ್ಜನ್ ಡಾಕ್ಟರ್ VB ಬಿರಾದರ್ ಹಾಗೂ ಖ್ಯಾತ ಇಂಟರ್ನಲ್ ಮೆಡಿಸಿನ್ ತಜ್ಞ ವೈದ್ಯರಾದ ಡಾಕ್ಟರ್ ಶ್ವೇತಾ A ಬಿರಾದರ್ ಸೇರಿದಂತೆ ಅನುಭವಿ ತಜ್ಞ ವೈದ್ಯರ ತಂಡದಿಂದ ಒಂದೇ ಸೂರಿನಡಿ ಅತ್ಯಾಧುನಿಕ ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಸಂಯುಗ್ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸಾ ಸೌಲಭ್ಯಗಳು: 24x7 ಎಮರ್ಜೆನ್ಸಿ ತುರ್ತು ಸೇವೆ, ಪ್ಲಾಸ್ಟಿಕ್ ಸರ್ಜರಿ, ಟ್ರಾಮಾ ಕೇರ್, ಜನರಲ್ ಸರ್ಜರಿ, ಸುಟ್ಟು ಗಾಯಗಳಿಗೆ ಚಿಕಿತ್ಸೆ, ಅಪಘಾತದಲ್ಲಿ ಕೈ ಕಾಲು ತುಂಡಾದ್ರೆ ಮರುಜೋಡಣೆ, ಕ್ಯಾನ್ಸರ್ ಸರ್ಜರಿ, ಕಾಸ್ಮೆಟಿಕ್ ಸರ್ಜರಿ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜರಿ, ಆರ್ಥೋಪೆಡಿಕ್ ಹ್ಯಾಂಡ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕೋಮಾಸ್ಟಿಯಾ ಶಸ್ತ್ರಚಿಕಿತ್ಸೆ, ಗ್ಯಾಸ್ಟ್ರೋ ಸರ್ಜರಿ, ಡಯಾಬೆಟಾಲಜಿಸ್ಟ್, ಮಾಸ್ಟರ್ ಹೆಲ್ತ್ ಚೆಕ್ಅಪ್ ಸೇರಿದಂತೆ ಲ್ಯಾಬ್ ಸೌಲಭ್ಯ, ಫಾರ್ಮಸಿ, ಎಕ್ಸ್ರೇ, OPD, IPD, ICU, 2D ಇಕೋ ಲ್ಯಾಬೋರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸಂಯುಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಂಯುಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, NGO ಕಾಲೋನಿ, ಸೌಭಾಗ್ಯ ಕಲ್ಯಾಣ ಮಂಟಪ ಹತ್ತಿರ, ಸೇಡಂ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9071117444, 08472325918.